ಕೊರಗೋದು ತಪ್ಪಲ್ಲ, ಕೊರಗುವಿಕೆಯನ್ನು ತುಂಬ ಹೊತ್ತಿಟ್ಕೊಳ್ಳೋದಿದೆಯಲ್ಲ ಅದು ತಪ್ಪು. ನನ್ನದೇ ಮನಸ್ಸು ನನ್ನ ಮಾತು ಕೇಳದೇ ಇದ್ಮೇಲೆ ಇನ್ನು ಬೇರೆಯವರೆಲ್ಲ ಯಾಕೆ ಕೇಳ್ತಾರೆ? ಕೊರಗುವಿಕೆ ಈಸ್ ಬೇಸ್ಡ್ ಆನ್ ದ ಮೂಡ್, ದ ವೀಕ್ನೆಸ್ ಆಫ್ ದ ಪರ್ಸನ್. ನೀವು ಯಾವತ್ತಾದ್ರೂ ನಿಮ್ಮ ಜೀವನದಲ್ಲಿ ಯಾವ್ದಾದ್ರು ಒಂದು ವಿಷಯಕ್ಕೆ ಅಯ್ಯೋ ಹಿಂಗಾಗೋಯ್ತಲ್ಲ ಅಂತ ಕೊರಗಿದ್ದೀರಾ? ಬಂದಾಗ ನಗುವೆ, ಹೋದಾಗ ಮಾತ್ರ ಕಣ್ಣೀರೇಕೋ ಕಾಣೆ ಅಂತ. FORM ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್. ಈಗ ಎಲ್ರಿಗೂ ಈ ಕಾನ್ಸೆಪ್ಟ್ ಏನು, ಈ ಸಬ್ಜೆಕ್ಟ್ FORM ಅಂದರೆ ಏನು ಅಂತ ಬಹುಪಾಲ್ ಅರ್ಥ ಆಗಿದೆ. ಅದರಲ್ಲಿ ಬೇರೆ ಬೇರೆ ವಿಷಯಗಳನ್ನು ಎಕ್ಸ್ಪ್ಲೋರ್ ಮಾಡ್ತಾ, ಸಣ್ಣ ಸಣ್ಣ ಸೂಕ್ಷ್ಮಗಳನ್ನು ತಿಳಿಸ್ತಾ ಲೈಫನ್ನು ಬ್ಯೂಟಿಫುಲ್ ಮಾಡ್ಕೊಳ್ಳೋದು ಹೇಗೆ, ಬೆಟರ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಅರ್ಥ ಮಾಡಿಸ್ತಾ ಇದ್ದಾರೆ ಯೋಗಾತ್ಮ ಶ್ರೀಹರಿ ಅವರು. ಇವತ್ತು ನಾನು ಒಂದು ಕೇಳಬೇಕು ಅಂತ ಅಂದ್ಕೊಂಡೆ, ದಟ್ ಈಸ್ ನೀವೆಲ್ಲರೂ ರಿಲೇಟ್ ಆಗ್ತಿರೋ ಬಹುಶಃ ಕೊರಗೋದು ಅಂತ. ಜೀವನದಲ್ಲಿ ನಮಗೇನೋ ಕೊರತೆ ಬರುತ್ತೆ, ಏನೋ ಇಷ್ಟ ಆಗಲ್ಲ, ಏನೋ ಪರಿಸ್ಥಿತಿ ಫ್ರೆಂಡ್ಲಿ ಆಗಿರಲ್ಲ, ನಾವು ಅದಕ್ಕೆ ಕೊರಗ್ತಾ ಇರ್ತೀವಿ. ಬಟ್ ಆ ಕೊರಗೋದು ಯಾಕೆ ಬೇಕು? ಕೊರಗಿದ ತಕ್ಷಣ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಅಂತ ಸತ್ಯ ನಮಗೂ ಗೊತ್ತಿರುತ್ತೆ. ಬಟ್ ನಮ್ಮ ಮೂಡ್ ಹೇಳುತ್ತೆ ಬೇಜಾರು ಮಾಡ್ಕೋ, ಇವಾಗ ಹಿಂಗಾಗಿದೆ, ನಿನಗೆ ಇಷ್ಟ ಆಗಿಲ್ಲ, ನಿನಗೆ ಬೇಕಾದಂಗೆ ಈ ಪರಿಸ್ಥಿತಿ ಇಲ್ಲ ಅಂತ. ಅದು ಏನು ಮಾಡೋದು, ಅದನ್ನ ಹೇಗೆ ಹ್ಯಾಂಡಲ್ ಮಾಡೋದು, ಅದು ಸಹಜನ? ಲೆಟ್ಸ್ ಎಕ್ಸ್ಪ್ಲೋರ್. ನಮಸ್ಕಾರ. ನೀವು ಯಾವತ್ತಾದ್ರೂ ನಿಮ್ಮ ಜೀವನದಲ್ಲಿ ಯಾವ್ದಾದ್ರು ಒಂದು ವಿಷಯಕ್ಕೆ ಅಯ್ಯೋ ಹಿಂಗಾಗೋಯ್ತಲ್ಲ ಅಂತ ಕೊರಗಿದ್ದೀರಾ? ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಇಲ್ಲ ಅಂತ. ಐ ಆಮ್ ಎ ಹ್ಯೂಮನ್ ಬೀಯಿಂಗ್. ಕೊರಗುವಿಕೆ ಸಹಜ. ಓಕೆ, ಅದೇ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ನಾನು ಯಾವುದಕ್ಕೂ ಕೊರಗಲ್ಲ ಅಂತ ಹೇಳ್ತೀರಾ ಅಂತ ಅನ್ಕೋತಾ ಇದ್ದೆ. ಈಗ ನೀವು ಕೊರಗ್ ಶುರು ಆಯ್ತಾ? ಆಕ್ಚುಲಿ ಅನ್ಕೊಂಡೆ ಹಂಗಾಗೆ ಇಲ್ಲಲ್ಲ, ಇವ್ರು ಇಷ್ಟ ದಿನದಿಂದ ಗೊತ್ತು ನಂಗೆ, ಇವ್ರು ಹಿಂಗೆ ಹೇಳ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಆಗ್ಲೇ ಇಲ್ವಲ್ಲ ಅಂತ ಕೊರಗಿವಾಗ ನಂಗೆ. ಈಗ ಸಾಮಾನ್ಯ ಅನ್ಸುತ್ತೆ, ನಾನು ಏನೋ ಎಲ್ಲರೂ ಅನ್ಕೊಳ್ತಾರೆ, ಲೈಫಲ್ಲಿ ಒಂದು ಗೋಲ್ ಇಟ್ಕೋತಾರೆ, ಅಥವಾ ನನ್ನ ಜೀವನ ನಾಳೆ ಬೆಳಗ್ಗೆ ಹೀಗಿರಬೇಕು, ನನಗೆ ನೆಕ್ಸ್ಟ್ 1 hour ಹೀಗಿರಬೇಕು ನನಗೆ ಅನ್ಕೋತೀವಿ. ಅದು ಬಹುಪಾಲು ಇರೋದೇ ಇಲ್ಲ, ಕೊರಗ್ತೀವಿ, ಬೇಜಾರಾಗುತ್ತೆ, ಅದು ನ್ಯಾಚುರಲ್ ಅಲ್ವಾ? ಅದ್ರ ಬಗ್ಗೆ ಹೇಳಿ. ಕೊರಗ್ಬೇಕಲ್ವಾ? ಅದು ತಪ್ಪ? ಕೊರಗಿ ಎಷ್ಟೊತ್ತು ಅಂತ ಕೊರಗೋದಾದ್ರೆ ಆ ಕೊರಗೋದು ಇಸ್ ಅ ನಾಟ್ ಅ ಗುಡ್ ಫೀಲ್ ಅಲ್ವಾ? ಕೊರಗಬೇಡಿ. ಹಂಗಲ್ಲ. ನನಗೆ ಒಂದು ನನ್ನ ಇಂಗ್ಲೀಷ್ ಟೀಚರ್, ಇಂಗ್ಲೀಷ್ ಲೆಕ್ಚರ್, ಫಸ್ಟ್ PU ನಲ್ಲಿ, ಈವ್ನಿಂಗ್ ಕಾಲೇಜ್, ತುಂಬ ಬೈಯೋರು ನಮ್ಮನ್ನೆಲ್ಲ. ಅದರಲ್ಲೂ ಲೇಡಿ ಬೈತಾ ಇದ್ದಾರೆ, ನಮಗೆಲ್ಲ ದುಃಖ ಆಗೋದು. ಒಂಥರ ಸೆಲ್ಫ್ ರೆಸ್ಪೆಕ್ಟ್ಗೆ ಅಲ್ಲಿ ಯಾರು ಅವ್ರ ಹತ್ರ ಹೇಳೋರಿಲ್ಲ. ಕಡೆಗೆ ನಾವೆಲ್ಲ ಎಲ್ಲರೂ ಪ್ಲಾನ್ ಮಾಡಿಕೊಂಡು ಬೋರ್ಡಲ್ಲಿ ಬರೆದ್ವಿ, ದಯವಿಟ್ಟು ಬೈಯಬೇಡಿ ಅಂತ. ಓಕೆ, ಅವ್ರು ಬಂದರು, ಓದಿದ್ರು, ನಕ್ಬಿಟ್ಟು ದಯವಿಟ್ಟು ಬೈಸ್ಕೋಬೇಡಿ ಅಂತ ಬರೆದ್ರು ಅಷ್ಟೇ. ಈಗ ಇದನ್ನೇ ಬೈಯುವುದು ಬೈಸ್ಕೋಬೇಡಿ ಅಂತ ಅನ್ನೋದನ್ನು ಕೊರಗುವುದು ಕೊರಗಬೇಡಿ ಅಲ್ವಾ? ಬಟ್ ನೀವು ಹೇಳಿದಷ್ಟು ಸುಲಭವಾಗಿ ತಗೊಳಕ್ಕಾಗತ್ತೆ? ಸುಲಭ ಅಲ್ಲ, ಟ್ರೈನಿಂಗ್ ಬೇಕಷ್ಟೆ. ಟ್ರೈನಿಂಗ್ ಹೇಗೆ ಮಾಡ್ಕೋಬೇಕು? ಕೊರಗ ಯಾವ್ಯಾವ ವಿಷಯಕ್ಕೆ ಹೇಳ್ತೀನಿ. ಅಯ್ಯೋ, ಬೆಳಗಿಂದ ರಾತ್ರಿ ತನಕ ಇರುತ್ತೆ, ಇಲ್ಲ ದುಡ್ಡಿಲ್ಲ ಅಂತನೋ, ಆರೋಗ್ಯ ಇಲ್ಲ ಅಂತನೋ, ನಾನು ಅವ್ರಿಗೇನೋ ಹೇಳಿದ್ದೆ, ಅವ್ರು ನನ್ನ ಮಾತು ಕೇಳಲಿಲ್ಲ ಅಂತ. 108 ಹೇಳಿ, ಒಂದೊಂದೇ ಹೇಳಿ. 108ರಲ್ಲಿ 3 ಆಯಿತು. ದುಡ್ಡಿಲ್ಲ ಅನ್ನುವ ಕೊರಗು. ಸಂಪಾದನೆ ಜಾಸ್ತಿ ಮಾಡಿ, ಅದಕ್ಕೆ ರಿಸೋರ್ಸ್ಗಳಿಲ್ಲ, ಹುಡುಕಿ. ಯಾರು ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಬೇಡ. ಯಾರು ನನ್ನ ನಂಬಿ ನನಗೊಂಚೂರು ಸಾಲ ಕೊಡೋದು ಅಥವಾ ಜೊತೆಗೆ ಬಂದು ನಿಲ್ಲೋದು, ಮಾರಲ್ ಸಪೋರ್ಟ್ ಕೊಡ್ತಾ ಇಲ್ಲ. ಬೇಡ, ಒಂಟಿಯಾಗಿ. ಹಿಂದಿನ ಎಪಿಸೋಡ್ ಮಾಡಿದ್ದೀನಿ, ಒಂಟಿತನದಲ್ಲಿ ಬದುಕೋದು ಹೇಗೆ ಅಂತ. ಮಾನಸಿಕವಾಗಿ ಒಂಟಿ ಇರ್ಬೋದು, ರಿಸೋರ್ಸಸ್ ಬೇಕಲ್ಲ. ಅಂದರೆ ಲಿಸ್ಟ್ ಗೋಸ್ ಆನ್. ರಿಕ್ವೈರ್ಮೆಂಟ್ಗಳನ್ನು ಕಡಿಮೆ ಮಾಡ್ಕೊಳ್ಳಿ. ನಿಮ್ಗೆ 50 ರಿಕ್ವೈರ್ಮೆಂಟ್ ಇರುತ್ತೆ, 40 ರಿಕ್ವೈರ್ಮೆಂಟ್ ತಕ್ಷಣಕ್ಕೆ ಅವಶ್ಯಕತೆ ಇಲ್ಲ, 10 ರಿಕ್ವೈರ್ಮೆಂಟ್ ಇದೆ. ಬಟ್ಟೆ ಇದೆ ಅಲ್ವಾ, 2 ಹೊತ್ತು ಊಟ ಇದೆ ಅಲ್ವಾ, ಬಾಡಿಗೆ ಕಟ್ಟಕ್ಕಾಗತ್ತಲ್ವಾ, ಟ್ರಾವೆಲ್ ಮಾಡೋಕ್ಕಾಗತ್ತಲ್ವಾ, ಸಾಕಷ್ಟು ಅಲ್ವಾ? ಅಂದರೆ ನಮ್ಮ ಆಸೆಗಳನ್ನೂ ಅವಾಗ ಒಂದು ಸ್ವಲ್ಪ ಮಿನಿಮಲೈಸ್ ಮಾಡ್ಕೋಬೇಕಾಗುತ್ತೆ. ಪ್ಲಾನ್ ಆ್ಯಂಡ್ ಮ್ಯಾನೇಜ್. ಹೇಳಿ ಕೊರಗುಗಳ ಲಿಸ್ಟು, ಎಲ್ಲದಕ್ಕೂ ಉತ್ತರ ಕೊಡ್ತೀವಿ. ನನ್ನ ಮಕ್ಕಳು ನಾನು ಹೇಳಿದ ಮಾತು ಕೇಳಲ್ಲ, ನಾನು ಏನೋ ಆಗ್ತಾನೆ ಅಂದ್ಕೊಂಡಿದ್ದೆ, ಆಗ್ಬಿಟ್ಲು. ಡೈರೆಕ್ಟಾಗಿ ಕೇಳಲ್ಲ, ಕೇಳಿ. ನೀನು ನಿಮ್ಮ ತಂದೆ ತಾಯಿ ಮಾತನ್ನ ಕೇಳಿದ್ಯಮ್ಮ? ಇಲ್ಲ. ಹಾಗಾಗಿ ಅದನ್ನು ಇಲ್ಲಿಗೆ ರಿಲೇಟ್ ಮಾಡಿಕೊಂಡ್ರೆ
ಯು ಆರ್ ಕ್ಲಿಯರ್. ಹೌದು, ಬಟ್ ಆ ಕೊರಗುವಿಕೆಯಿಂದ ಹೊರಗೆ ಬರ್ಬೇಕಂದ್ರೆ ಅವಾಗ ಸತ್ಯಾಂಶಗಳಿಗೆ ಬನ್ನಿ ಅಂತ ಹೇಳಿ, ಅಕ್ಸೆಪ್ಟ್ ದ ರಿಯಾಲಿಟಿ. ಯಾಕೆ ಸರಿ ಮಕ್ಳು ಕೇಳೋದು ಬೇಡಪ್ಪ, ಒಂದು 4-5 ಇರುವೆಗಳನ್ನ ತಗೊಂಬನ್ನಿ. ಸುಮ್ಮನೆ ಅಲ್ಲೆಲ್ಲ ಓಡಾಡ್ತಾ ಇರುತ್ತೆ, ಇರುವೆ ಗೊದ್ದ ಎಲ್ಲ ಓಡಾಡ್ತಾ ಇರುತ್ತೆ. ಅದಕ್ಕೆ ಒಂದು ನೀವು ಚೌಕಟ್ಟು ಹಾಕಿಡಿ ನೋಡೋಣ. ಇರಲ್ಲ. ನಾನು ಅನ್ಕೊಂಡಾಗೆ ಇದು ಇಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ನೋಡೋಣ, ಹೋಗಲ್ಲ. ಇರುವೆನೇ ಹೋಗದೆ ಇದ್ಮೇಲೆ ಮಕ್ಳು ಹೋಗ್ತಾರೆ. ನಿಮ್ಮದೇ ಮೈಂಡು ಬೆಳಿಗ್ಗೆ ಒಂದು ಹೇಳಿ ಏನೋ ಅನ್ಕೋತೀರಿ, ನಾನು ಹೀಗೆ ಇರಬೇಕು ಅಂತ. ಇವತ್ತು ನಾನು ಯಾರ ಬಲವಂತಕ್ಕೂ ನನ್ನ ಮಧ್ಯದಲ್ಲಿ ಟೀ ಕುಡಿಯಲ್ಲ, ಮತ್ತೆ ನಾನು ಹೊರಗಡೆ ತಿನ್ನಲ್ಲ. ಅಕೇಶನ್ ಬಂತಪ್ಪ, ಟೀ ಅಕೇಶನ್ ಬಂತು, ಕುಡಿತೀಯ ಕುಡಿಯಲ್ವಮ್ಮ? ಎಷ್ಟೊಂದ್ಸತಿ ಕುಡಿದಿದ್ದೀನಿ. ಹಾಗಾಗಿ ನನ್ನದೇ ಮನಸ್ಸು ನನ್ನ ಮಾತು ಕೇಳದೆ ಇದ್ಮೇಲೆ ಇನ್ನು ಬೇರೆಯವರೆಲ್ಲ ಯಾಕೆ ಕೇಳ್ತಾರೆ? ಸೊ ಇಟ್ ಈಸ್ ಎಕ್ಸ್ಪೆಕ್ಟೇಷನ್ ವರ್ಸಸ್ ರಿಯಾಲಿಟಿ ಮೊದಲು ಮಾಡಿದ್ದೀವಿ. ಎಕ್ಸ್ಪೆಕ್ಟೇಷನ್ ಚೇಂಜ್ ಮಾಡ್ಕೊಳ್ಳಿ. ನಾನು ಅನ್ಕೊಂಡಿದ್ದು ಕ್ವಶನ್ಸು ಎಕ್ಸಾಮಲ್ಲಿ ಬಂದಿಲ್ಲಪ್ಪ, ಕ್ವಶನ್ ಪೇಪರ್ ಚೇಂಜ್ ಆಯಿತು ಅಂತಂದರೆ ಕ್ವಶನ್ ಪೇಪರ್ ತಪ್ಪು ಅಂತಾನೆ. ಇಲ್ಲ, ನಾವು ಓದಿಲ್ಲ ಅಷ್ಟೇ, ಪ್ರಿಪೇರ್ ಆಗಿಲ್ಲ ಅಷ್ಟೆ. ಸೊ ಎಕ್ಸ್ಪೆಕ್ಟೇಷನ್ಸ್ ವರ್ಸಸ್ ರಿಯಾಲಿಟಿ. ಕೊರಗೋದು ತಪ್ಪಲ್ಲ, ಕೊರಗುವಿಕೆಯನ್ನು ತುಂಬ ಹೊತ್ತಿಟ್ಕೊಳ್ಳೋದಿದೆಯಲ್ಲ ಅದು ತಪ್ಪು. ಉತ್ತಮೇಚ ಕ್ಷಣಂ ಕೋಪೋ ಮಧ್ಯಮೇ ಘಟಿಕಾದ್ವಯಂ ಅಧಮೇ ಸ್ಯಾತ್ ಅಹೋರಾತ್ರಂ ಪಾಪಿಷ್ಟೇ ಮಾರಣಾಂತಕಃ. ಈಗ ಅಲ್ಲಿ ಕೋಪ ಅಂತ ಒಂದು ನೆಗೆಟಿವ್ ಪದವನ್ನು ಸೇರಿಸಿದ್ದಾರೆ. ಅದು ಉತ್ತಮರು ಯಾರು ಅಂತಂದರೆ ಕೋಪವನ್ನು ಕೆಲವು ಗಳಿಗೆಗಳು ಮಾತ್ರ ಇಟ್ಕೊಳ್ಳೋ ಅಂಥವ್ರು ಉತ್ತಮರು ಅಂತ. ಮಧ್ಯಮೇ ಘಟಿಕಾದ್ವಯಂ ಅಂದರೆ ಗಂಟೆಗಳ ಕಾಲ ಇಟ್ಕೊಳ್ಳೋರೆಲ್ಲ ಮಧ್ಯಮರು. ರಾತ್ರಿ ಎಲ್ಲ ಇಡೀ ರಾತ್ರಿ ಕೊರಗ್ತಾನೆ ಇರ್ತಾರೆ ಅಥವಾ ಕೋಪಿಸ್ತಾನೆ ಇರ್ತಾರಲ್ಲ ಅವರೆಲ್ಲ ಅಧಮರು. ಪಾಪಿಷ್ಟೇ ಮಾರಣಾಂತಕ, ಸಾಯುವವರೆಗೆ ಕೋಪ ಇಟ್ಕೊಂಡಿರೋ ಅಂಥವ್ರು ಮಾರಣಾಂತಕರು ಅಂತ. ಇದನ್ನೇ ನೀವು ಕೊರಗುವಿಕೆಗೂ ಹಾಕ್ಕೊಳ್ಳಿ, ಫಾರ್ಮುಲಾ ಇದು. ಕ್ಷಣಂ ಕೋಪ ಬದಲು ಕ್ಷಣಂ ಕೊರಗು ಅಂತ ಹಾಕ್ಕೊಳ್ಳಿ ಅಷ್ಟೆ. ಕೊರಗಿ ಆದರೆ ಒಂದು ಕ್ಷಣ, ತಕ್ಷಣಕ್ಕೆ ಅಡ್ಜಸ್ಟ್ ಆಗಿ. ನಾನು ಆಫೀಸಿಗೆ ಬರಬೇಕು, ನನ್ನ ಟೀಮ್ ಇದೆ ಅಂತ ಅಂದ್ಕೊಂಡೆ, ಒಬ್ಬರು ಲೀವ್ ಹಾಕಿದಾರಪ್ಪ, ತಕ್ಷಣಕ್ಕೆ ಅಯ್ಯೋ ಇವತ್ತು ಏನೇನೋ ಅಂದ್ಕೊಂಡು ಬಂದಿದ್ದೆ, ಆಗಲಿಲ್ಲ. ಬಂದಿಲ್ಲದೆ ಇರೋದು ನಿಜ, ಅವ್ರಿಗೆ ಆರೋಗ್ಯ ಸರಿ ಇಲ್ಲ. ನಂಗೆ ಬಲವಂತಾಗಿ ಮನೆಗೆ ಹೋಗಿ ಕತ್ತಿಡ್ಕೊಂಡು ಕುತ್ತಿಗೆ ಪಟ್ಟಿ ಹಿಡ್ಕೊಂಡು ಕರ್ಕೊಂಬರೋಕ್ಕಾಗತ್ತಾ? ಇಲ್ಲಲ್ಲ, ಇದು ಸತ್ಯಾಂಶ. ಸೊ ಇಲ್ಲಿಗೆ ಬಂದುಬಿಟ್ರೆ ಆಯ್ತಪ್ಪ, ಇವತ್ತು ಅವ್ರು ಬಂದಿಲ್ಲದೆ ಇರೋ ಮಿಕ್ಕಿದ 4 ಜನ ಪ್ಲ್ಯಾನ್ ಮಾಡ್ಕೊಳ್ಳೋಣ ಅಲ್ವಾ? ಸೊ ಕೊರಗುವಿಕೆ ಈಸ್ ಬೇಸ್ಡ್ ಆನ್ ದ ಮೂಡ್, ದ ವೀಕ್ನೆಸ್ ಆಫ್ ದ ಪರ್ಸನ್, ದ ಮೈಂಡ್ ವೀಕ್ನೆಸ್ ಆಫ್ ದ ಪರ್ಸನ್. ವೀಕ್ನೆಸ್ನ ಗೆಲ್ತಾ ಬನ್ನಿ. ಅವ್ರು ಬಂದಿಲ್ಲ, ಸೋ ವಾಟ್? ನಂದೊಂದು ತೀರಿ ಇದೆ, ನಾನು ಹೊಸ ತೀರಿ ನಾನು ಮಾಡ್ಕೊಂಡಿರೋ ಅಂಥದ್ದು. ನೀವು ಬರ್ತೀನಿ ಅಂತ ಹೇಳಿದ್ದೀರಿ, ಬಂದಿದ್ದೀರಿ, ಖುಷಿಯಾಗಿದೆ. ಬರ್ತೀನಿ ಅಂತ ಹೇಳಿದ್ದೀರಿ, ಬಂದಿಲ್ಲ, ತುಂಬ ಖುಷಿಯಾಗಿದೆ. ಅವಶ್ಯಕತೆ ಇಲ್ಲ. ಆದರೆ ಇದು 16ನೇ ವರ್ಷಕ್ಕೋ 18ನೇ ವರ್ಷಕ್ಕೋ ಈ ಬುದ್ಧಿ ಬರಲ್ಲ, 60ಕ್ಕೆ ಬರೋದು. ಈಗ ನೀವು ನಾ ಸ್ಟಾರ್ಟಿಂಗಲ್ಲೇ ಕೇಳಿದೆ, ನೀವು ಕೊರಗ್ತಿದ್ರಾ ಅಂದರೆ ಕೊರಗ್ತಿದ್ದೆ ಅಂತ. ನಿಮ್ಗೆ ಯಾವಾಗ ರಿಯಲೈಸ್ ಆಯಿತು ನಾನು ಕೊರಗ್ತಾ ಇದ್ದೀನಿ, ಅಥವಾ ಇದು ನನ್ನ ಸ್ಪೇಸ್ ಜಾಸ್ತಿ ಕೊರಗಕ್ಕೆ ಕೊಡ್ತಾ ಇದ್ದೀನಿ ಅಂತ ನಿಮ್ಗೆ ಅನ್ಸುತ್ತಾ? ಕೊಡ್ತಿದ್ರಾ ಅಥವಾ ನೀವು ತಕ್ಷಣ ರಿಯಲೈಸ್ ಮಾಡ್ಕೊಂಡಿದ್ದು ಯಾವಾಗ? ನಾನು ಒಂದಷ್ಟು ಕೆಲಸ ಮಾಡ್ತಾ ಇದ್ದೆ, ದುಡ್ಡು ಬರಬೇಕು, ಬಂದಿಲ್ಲಪ್ಪ. ನನಗೆ ದುಡ್ಡು ಬಂದಿಲ್ಲ ಅಂತ ನನ್ನ ಖರ್ಚುಗಳು ಕಾಯ್ತಾ ಇದೆಯಾ? ಇಲ್ಲ. ಅವಾಗ ಏನು ಮಾಡಬೇಕಾಗಿತ್ತು ನಾನು? ಏನು ಮ್ಯಾನೇಜ್ ಮಾಡೋದು? ಈ ಬರಬೇಕಾದ ದುಡ್ಡನ್ನು ಬಿಟ್ಟು ನಾನು ಹೊಸ ಅರ್ನಿಂಗ್ ಕಡೆ ಗಮನ ಕೊಡಬೇಕಾಗಿತ್ತು. ಅಷ್ಟೇ ಬೇಕಾಗಿರೋದು ಎಲ್ಲದರಲ್ಲೂ. ಸೊ ನನಗೆ 1 ಲಕ್ಷ ತಿಂಗಳಿಗೆ ಬೇಕು. ಈ 1 ಲಕ್ಷಕ್ಕೆ 1 ಲಕ್ಷ ಖರ್ಚಿದೆ ಅಂದ್ಕೊಂಡೆ. ಈ 1 ಲಕ್ಷ ಬರುತ್ತೆ ಇವತ್ತು ಅಂತ ಅಂದ್ಕೊಂಡು ನಾನು ಮಿಕ್ಕಿದ ಖರ್ಚುಗಳಿಗೆಲ್ಲ ಪ್ಲ್ಯಾನ್ ಮಾಡಿ ಇಟ್ಕೊಂಡೆ. ಇದು ಪರ್ಸೆಪ್ಷನ್ ಅಷ್ಟೇ. ಆದರೆ ಆ ಟೈಮಲ್ಲಿ ಬರಲಿಲ್ಲಪ್ಪ, 1 ಲಕ್ಷ ಬರಲಿಲ್ಲ. ಸೊ ಬುದ್ಧಿವಂತರು ಯಾರು, ಮೆಚೂರ್ಡ್ ಯಾರು? ಇದು 1 ಲಕ್ಷ ಬರಲ್ಲ ಅಂತ ತಿಳ್ಕೊಂಡು 2ನೇ 1 ಲಕ್ಷಕ್ಕೆ ತಯಾರಾದರೆ ಅವರು ಬುದ್ಧಿವಂತರು. 3ನೇ 1 ಲಕ್ಷಕ್ಕೂ ತಯಾರಾಗಿ ಇಟ್ಕೊಂಡ್ರೆ ಇನ್ಕಮನ್ನು, ಅವರು ಬುದ್ಧಿವಂತರು. ಕೋವಿಡ್ ಟೈಮ್ ನಾವು ಹೆಂಗೆ ಮ್ಯಾನೇಜ್ ಮಾಡಿದ್ವಿ ಅಲ್ವಾ? ಮ್ಯಾನೇಜ್ ಮಾಡಿದ್ದೀವಲ್ವಾ? ಸೊ ಇವೆಲ್ಲ ಮ್ಯಾನೇಜ್ಮೆಂಟೇ ಅಲ್ವಾ? ಅಲ್ಲಿ ಕೊರಗ್ತಾ ಕೂತ್ಕೊಂಡ್ವಾ ಅಥವಾ ಸೊಲ್ಯೂಷನ್ಸ್ ಹುಡುಕಿದ್ವಾ? ಪ್ರಾಬ್ಲಮ್ ಹಿಂದೆ ಮನಸ್ಸು ಹೋಗ್ತಾ ಇದೆಯಾ, ಸೊಲ್ಯೂಷನ್ ಹಿಂದೆ ಹೋಗ್ತಾ ಇದೆಯಾ? ಸೊ ಸೊಲ್ಯೂಷನ್ ಹಿಂದೆ ಹೋದಾಗೆಲ್ಲ ಮನಸ್ಸಿಗೆ ಒಂದು ಹೊಸ ಸೊಲ್ಯೂಷನ್ ಸಿಗುತ್ತೆ.
ಪ್ರಾಬ್ಲಮ್ ಹಿಂದೆನೇ ಹೋದರೆ ಕೊರಗು ಸಿಗುತ್ತೆ. ಬಂದಾಗ ನಗುವೆ, ಹೋದಾಗ ಮಾತ್ರ ಕಣ್ಣೀರೇಕೋ ಕಾಣೆ ಅಂತ ಅಲ್ವಾ? ಸೊ ಕೊರಗುವಿಕೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಎಲ್ಲದಕ್ಕೂ ಪ್ರಾವಿಷನ್ ಕೊಟ್ಬಿಟ್ರೆ ಅಪ್ ಬಂದ ಮೇಲೆ ಡೌನ್ ಬರಲೇಬೇಕು ಅಲ್ವಾ? ರೈಟ್. ಪ್ರಾಫಿಟ್ ಆದಾಗ ಲಾಸ್ಗೆ ಪ್ರಿಪೇರ್ ಆಗಿರಲೇಬೇಕಲ್ವಾ? ಹುಟ್ಟಿದಾಗ ಸಾಯಲೇಬೇಕಲ್ವ? ದೇಹ ಬಂದ ಮೇಲೆ ಅದಕ್ಕೊಂದು ಕಾಯಿಲೆ ಬರಲೇಬೇಕಲ್ವ? ಡಾಕ್ಟ್ರಿಗೆ ಕಾಯಿಲೆ ಬರಲ್ಲ ಅಂತ ಏನಾದರೂ ಪ್ರೂಫ್ ಇದೆಯಾ? ಹಾಗೇನಿಲ್ಲ. ಇಂಜಿನಿಯರ್ ಮನೆ ಬೀಳಲ್ಲ ಅಂತ ಏನಾದರೂ ಪ್ರೂಫ್ ಇದೆಯಾ? ಇಂಜಿನಿಯರ್ ಮನೆಗೆ ಲೀಕ್ ಆಗಲ್ಲ, ಎಲೆಕ್ಟ್ರಿಸಿಟಿ ಹೋಗಲ್ಲ ಅಂತ. KEB-ನವರು ಬಿಲ್ಡಿಂಗಲ್ಲಿ ಪವರ್ ಹೋಗಲ್ಲ ಅಂತ ಏನಾದರೂ ಇದೆಯಾ? ಇಲ್ಲ ಅಲ್ವಾ? ಫೈರ್ ಡಿಪಾರ್ಟ್ಮೆಂಟಿಗೆ ಬೆಂಕಿ ಬೀಳಬಾರ್ದು ಅಂತಿದೆಯಾ? ಸೊ ಹೀಗೆ ಎಲ್ಲವೂ ಸಹಜವಾಗಿ ಆಗತ್ತೆ. ಒಂದು ಗಾಡಿ ತಗೊಂಡ್ಮೇಲೆ ಪಂಚರ್ ಆಗಲ್ಲ ಅಂತಿದೆಯಾ? ಗಾಡಿ ಓಡಿಸ್ತಾ ಇರಬೇಕಾದ್ರೆ ಇಲ್ಲದೆ ಇರುವ ಖುಷಿ, ಪಂಚರ್ ಆದಾಗ ನೋವು ಯಾಕೆ ಅಲ್ವಾ? ಅದರಲ್ಲೂ 30-40 ಸಾವಿರ ಕಿಲೋಮೀಟರ್ ಓಡಿಸ್ಬಿಟ್ಟಿದ್ದೀವಿ ಒಂದು ಗಾಡಿನ. ಇನ್ನೇನು ಪಂಚರ್ ಆಗುತ್ತೆ ಅಂತ ಗೊತ್ತಿದೆ. ನನ್ನ ಕರೆಕ್ಟ್ ಟೈಮಿಗೆ ಪಂಚರ್ ಆಗೋಯ್ತು, ನಾನು ಆಫೀಸ್ಗೆ ಹೋಗ್ತಾ ಇದ್ದೆ ಪಂಚರ್ ಆಗೋಯ್ತು ಅಂತ ನಿನ್ನೆ ಚೆಕ್ ಮಾಡ್ಕೋಬೇಕಾಗಿತ್ತು. ಪಂಚರ್ ಆಗತ್ತೆ ಮುಂದೆ, ಟೈರ್ ಬಾಲ್ಡ್ ಆಗ್ತಾ ಇದೆ ಅಂತ ಅನ್ನಿಸ್ದಾಗ ನಾವು ಯಾಕೆ ಚೆಕ್ ಮಾಡ್ಕೋತಾ ಇಲ್ಲ ಅಲ್ವಾ? ನೀವು ಹೇಳ್ತಾ ಇರುವ ಲಿಸ್ಟ್ ನೋಡಿದ್ರೆ ಅನವಶ್ಯಕವಾಗಿ ಎಷ್ಟು ಕೊರಗ್ತಾ ಇದೀವಿ ಅನ್ನೋ ಲಿಸ್ಟ್ ಜಾಸ್ತಿ ಆಗ್ತಾ ಇದೆ. ಈಗ ನಿಮಗೆ ಒಳ್ಳೇದಾಗಿರೋದು 100, ಕೆಟ್ಟದ್ದಾಗಿರೋದು 10. ಆದರೆ 10 ಬಗ್ಗೆ ಕೊರಗ್ತಾ ಇದ್ದೀವಿ, 100 ಒಳ್ಳೇದಾಗಿರೋದ್ರ ಬಗ್ಗೆ ನಮ್ಗೆ ಖುಷಿನೇ ಇಲ್ಲ. ಏನು ಹೇಳ್ತಾ ಇದ್ದೀನಿ? ಖುಷಿ ಪಡಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲ ಅಕೇಶನ್ಸಲ್ಲಿ ನೋವು ಬಂದಾಗ ನೋವು ಪಡಿ, ನೋವು ಬಂದಾಗ ಖುಷಿ ಪಡೋಕ್ಕಾಗಲ್ಲ. ಆದರೆ ನೋವು ಬಂದಾಗ ನೋವು ಪಡಿ. ಆದರೆ ಖುಷಿಯಾಗಿರೋಂಥ ಅಕೇಶನ್ಸು ಬೇಕಾದಷ್ಟಿದೆ ಅಲ್ವಾ? ನಿಮ್ಗೆ ಒಳ್ಳೇದು ಮಾಡಿರುವಂಥ ಬೇಕಾದಷ್ಟು ಜನ ಇದ್ದಾರಲ್ವಾ? ಮತ್ತೆ ಕೊರಗೋದು ಯಾಕೆ? ಕೊರಗುವಿಕೆಯ ಸಮಯ ಕಡಿಮೆ ಆಗಲಿ, ಕೊರಗುವಿಕೆಯ ದೀರ್ಘತೆ ಕಡಿಮೆ ಆಗಲಿ. ಈ ಹಿಂದಿನ ಎಪಿಸೋಡಲ್ಲಿ ಒಂಟಿತನದ ಬಗ್ಗೆ ಮಾತಾಡ್ತಾ ಇದ್ದೆ. ಒಂಟಿತನ ಮತ್ತು ಕೊರಗು ಒಂಥರ ರಿಲೇಟ್ ಆಗುತ್ತೆ. ಶನಿ, ಒಂಟಿತನ, ಕೊರಗು, ಲಾಸು ಇವೆಲ್ಲ ಈಕ್ವೇಟ್ ಆಗಲ್ವಾ? ಲಾಸನ್ನು ನಾವು ಲಾಸ್ ಅಂತ ನೋಡೋಕ್ಕಾಗತ್ತಾ? ನನ್ನ ಲರ್ನಿಂಗ್ ಅಂತ ಹೇಳೋಕ್ಕಾಗಲ್ವಾ? ಒಂಟಿತನವನ್ನು ನನ್ನ ಶಕ್ತಿ ಅಂತ ಹೇಳೋಕ್ಕಾಗಲ್ವಾ? ಲಾಸನ್ನು ಒಂದು ಲರ್ನಿಂಗ್ ಅಂತ ಹೇಳೋಕ್ಕಾಗಲ್ವಾ ಅಲ್ವಾ? ಈಗ ಸಮುದ್ರಕ್ಕೆ ಸ್ವಿಮ್ಮಿಂಗ್ ಹೋಗ್ತಾರೆ, ಮೇಲೆ ಸ್ವಿಮ್ಮಿಂಗ್ ಮಾಡೋರಿಗೆ ಸ್ವಲ್ಪ ಖುಷಿ ಇರುತ್ತೆ. ಆದರೆ ಆಳಕ್ಕೆ ಸ್ವಿಮ್ಮಿಂಗ್ ಮಾಡ್ತಾರಲ್ಲ ಅವ್ರು ಒಂಟಿ ಅಲ್ವಾ? ಅವ್ರು ಆಳಕ್ಕೆ ಹೋದಾಗ್ಲೇ ಅಲ್ವಾ ಅವ್ರಿಗೆ ಮುತ್ತು ರತ್ನಗಳ ಸಿಗೋದು. ಸೊ ಈ ಒಂಟಿತನ, ಕೊರಗುವಿಕೆ ಇವೆರಡೂ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಇದನ್ನು ನೆಗೆಟಿವ್ ಆಗಿ ಬಿಂಬಿಸುವ ಅವಶ್ಯಕತೆ ಇಲ್ಲ. ಶನಿ ಹಿಡಿದ್ಬಿಡ್ತು ಅದನ್ನ ಕೆಟ್ಟದಾಗಿ ಬಿಂಬಿಸುವ ಅವಶ್ಯಕತೆ ಇಲ್ಲ. ಮೆಚುರಿಟಿ ಕೊಡ್ತು ಅಂತ ಹೇಳೋಣ. ನನಗೆ ಶಕ್ತಿ ಕೊಟ್ಟಿದ್ದು, ನನ್ನ ಶಕ್ತಿ ಕೊಟ್ಟಿದ್ದ ಟೈಮ್ ಅಪ್ಪ ಇದು ಅಂತ ಹೇಳೋಣ. ಇವ್ರು ಶತ್ರುಗಳು ಅಂತ ಹೇಳೋದಕ್ಕಿಂತ ಈ ಶತ್ರುಗಳು ನನ್ನನ್ನು ಅಲರ್ಟ್ ಆಗಿಟ್ಟಿದ್ದಾರೆ ಅಂತ ಹೇಳ್ಬೋದಲ್ವ? ಸೊ ಹಾಗೆ ಬೇಕಾದಷ್ಟು ಪಾಸಿಟಿವ್ ಉತ್ತರಗಳನ್ನು, ಪಾಸಿಟಿವ್ ಆ್ಯಟಿಟ್ಯೂಡ್ಗಳನ್ನು ನಾವು ತಂದ್ಕೋಬೋದು. ಎನಿ ಟೈಮ್ ಯು ಹ್ಯಾವ್ ಟು ಬಿ ಪಾಸಿಟಿವ್. ಉತ್ತಮೇಚ ಕ್ಷಣಂ ಕೋಪೋ. ಕೋಪ ಬರಲಿ, ಅದು ಕ್ಷಣ ಮಾತ್ರದಲ್ಲಿ ಇರಲಿ. ಕೊರಗುವಿಕೆಯ ದೀರ್ಘತೆ ಬೇಡ. ಇವಾಗ ಕೊರಗೋಕ್ಕೆ ಶುರು ಮಾಡಿದ್ದೀವಿ, ನಾಳೆ ಬೆಳಗ್ಗೆವರೆಗೂ ಅದೇ ವಿಷಯಕ್ಕೆ ಕೊರಗೋದು ಬೇಡ. ನಾಳೆ ಬೇರೆ ವಿಷಯಕ್ಕೆ ಕೊರಗಿ, ಆದರೆ ಅದೇ ವಿಷಯಕ್ಕೆ ಬೇಡ. ಸೊ ಕೊರಗುವ ಅವಶ್ಯಕತೆಯೂ ಇಲ್ಲ ಎಷ್ಟೋ ಸಂದರ್ಭಗಳಲ್ಲಿ. ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್.